ಈ ಶಿವಶಕ್ತಿ ಯೋಗದಿಂದ ಏನನ್ನು ಬೇಕಾದರೂ ನಾವು ಜೀವನ ನಮಗೆ ಬೇಕು, ಇದನ್ನ ಶಿವಶಕ್ತಿ ಅಂತ ಕರೀತಾರೆ. ಯೋಗ ಅಂದ್ರೆ ಎರಡನ್ನ ಸೇರಿಸೋದು ಅಥವಾ ಮಿಲನವಾಗೋದನ್ನ ಯೋಗ ಅಂತ ಕರೀತಾರೆ. ಅದೊಂದು ಜೀವನವನ್ನ ರೂಪಿಸ್ಕೊಳ್ಬಹುದು, ನಿರ್ಮಿಸ್ಕೊಳ್ಬಹುದು, ಸೃಷ್ಟಿಸ್ಕೊಳ್ಬಹುದು. ಬಟ್ ಶಿವಶಕ್ತಿ ಯೋಗ ಅಂದ್ರೆ ಏನಂದ್ರೆ ಅದ್ರದ್ದೊಂದು ಒಂದು ಸ್ಟೆಪ್ ಬೈ ಸ್ಟೆಪ್ ಹಂತಗಳಿದಾವೆ. ಈ ಹಂತಗಳನ್ನ ಯಾರ್ಯಾರೆಲ್ಲ ಫಾಲೋ ಮಾಡ್ತಾರೆ 100% ರಿಸಲ್ಟ್ ಸಿಗ್ತದೆ. ಈ ಶಿವಶಕ್ತಿ ಯೋಗವನ್ನ ಹೇಳ್ಕೊಡ್ತೀನಿ, ಅದರಿಂದ ಅವ್ರಿಗೆ ಮಕ್ಕಳಾಗ್ತದೆ. ಕೇವಲ ಮಕ್ಕಳು ಮಾಡಕ್ ಮಾತ್ರ ಅಂತಲ್ಲ ಶಿವಶಕ್ತಿ ಯೋಗ, ಕೌಟುಂಬಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅದನ್ನು ಮಾಡೋದಕ್ಕೂ ಕೂಡ ಈ ಶಿವಶಕ್ತಿ ಯೋಗದಿಂದ ಮಾಡಿ ಫಲಿತಾಂಶವನ್ನ ಪಡ್ಕೊಳ್ಬೋದು. ನನ್ನ ಹತ್ರ ಬಂದಂತ ಒಂದು 60% ಸಮಸ್ಯೆಗಳನ್ನ ಶಿವಶಕ್ತಿ ಯೋಗದಿಂದನೇ ಸರಿ ಮಾಡಿದ್ರು. ಅವನಿಗೆ ಶಿವಶಕ್ತಿ ಯೋಗ ಹೇಳ್ಕೊಟ್ಟು ಮನೇನು ಸೈಟ್ ತಗೊಂಡು ಮನೇನು ಕಟ್ಟದ ಗೃಹ ಪ್ರವೇಶಕ್ಕೂ ಕರ್ಕೊಂಡು ಹೋಗಿ ಏನೇನ್ ಫಲ ಸಿಗುತ್ತೆ ಗುರುಗಳೇ? ಅಭಿವೃದ್ಧಿ ಸಮೃದ್ಧಿ ಮಾಡ್ಕೊಳ್ಬೋದು, ಯಶಸ್ಸು ಕೀರ್ತಿ ಗಳಿಸ್ಬೋದು, ಗುರಿ ಸಾಧನೆಯನ್ನ ಮಾಡ್ಬೋದು, ಏನನ್ ಬೇಕಾದ್ರೂ ಸೃಷ್ಟಿಸ್ಬೋದು, ನಿರ್ಮಿಸ್ಬೋದು, ರೂಪಿಸ್ಬೋದು. ಸೊ ಇದು ಒನ್ಲಿ ಫಾರ್ ಕಪಲ್ಸ್. ಗುರುಗಳೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ ಕುಂಡಲಿನಿ ಶಕ್ತಿ ಬಗ್ಗೆ ಬಹಳ ಒಂದು ಚೆನ್ನಾಗಿ ತಿಳಿಸ್ಕೊಟ್ರಿ. ನಿಜವಾಗ್ಲು ಒಳ್ಳೆ ಅವೇರ್ನೆಸ್ ಅಂತ ಹೇಳ್ಬೋದು. ಇವಾಗ ಹೇಳುವಂತ ಈ ಒಂದು ವಿಷಯ ಕೂಡ ಬಹಳ ಒಂದು ಯಾರಿಗೂ ತಿಳಿದಿರಲ್ಲ ಅನ್ಕೊಂತೀನಿ. ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲ. ವಿಷಯ ಕೊಟ್ಟಿದ್ದು ನೀವೇ ನಮ್ಗೆ. ಶಿವಶಕ್ತಿ ಯೋಗ ಅಂತ ನೀವು ನನಗೆ ಪ್ರಶ್ನೆ ಕೊಟ್ರಿ. ಅಂದ್ರೆ ನನಗೇನ್ ಅನ್ನಿಸ್ತು ಅಂದ್ರೆ, ಅದು ಇವಾಗ ಈ ಪ್ರಕೃತಿ ನಾವ್ ಏನ್ ನೋಡ್ತಾ ಇದೀವಿ, ನಮ್ಮ ಭೂಮಿ, ಆಕಾಶ, ಏನೇನಿದೆ, ಈ ಪಂಚಮಹಾಭೂತಗಳು, ಇದೆಲ್ಲ ಒಂದು ಶಿವಶಕ್ತಿ ಒಂದು ಸಂಕಲ್ಪದಿಂದಾನೇ ಆಗಿರೋದು ಅಂತ ನನ್ನ ಭಾವನೆ ಇದು. ಸೊ ಹಾಗೆ ಈ ಶಿವಶಕ್ತಿ ಯೋಗ ಅಂದ್ರೆ ಏನು, ಇದನ್ನ ಎಲ್ಲರೂ ಕಲಿಯಬಹುದಾ, ಯಾವಾಗ ಕಲಿಬೇಕು, ಯಾರು ಕಲಿಬೇಕು? ಸೊ ಇಷ್ಟು ವಿಷಯನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಖಂಡಿತವಾಗ್ಲು. ಮೊದಲು ಶಿವಶಕ್ತಿ ಅಂದ್ರೆ ಹೆಸರಲ್ಲೇ ಇದೆ, ಶಕ್ತಿ ಅಂದ್ರೆ ಹೆಣ್ಣು, ಶಿವ ಅಂದ್ರೆ ಗಂಡು. ಇದನ್ನ ಶಿವಶಕ್ತಿ ಅಂತ ಕರೀತಾರೆ. ಯೋಗ ಅಂದ್ರೆ ಎರಡನ್ನ ಸೇರಿಸೋದು ಅಥವಾ ಮಿಲನವಾಗೋದನ್ನ ಯೋಗ ಅಂತ ಕರೀತಾರೆ. ಯೋಗದ ಮೂಲ ಉದ್ದೇಶನೇ ಇಷ್ಟು, ಎರಡನ್ನ ಈಗ ಸೇರಿಸುವಂತದನ್ನ ಯೋಗ ಅಂತ ಕರೆಯೋದು. ಈಗ ಶಿವಶಕ್ತಿ ಯೋಗ ಅಂತಂದ್ರೆ ಗಂಡು ಹೆಣ್ಣಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ. ಶಿವನಿಗೆ ಮದುವೆ ಆಗಿಲ್ಲ, ಬ್ರಹ್ಮಚಾರಿ. ಪಾರ್ವತಿಗೆ ಮದುವೆ ಆಗಿಲ್ಲ, ಆಕೆ ಕೂಡ ಕನ್ಯೆ. ಕುಮಾರ ಕುಮಾರಿ ಅಂತಾರೆ, ಅಥವಾ ಕನ್ಯೆ ಅಂತ ಕರೀತಾರೆ. ಈಗ ಅವರಿಬ್ರಿಗೂ ಮದುವೆ ಆಯ್ತು. ಮದುವೆ ಆಗಿ ಅಂದ್ರೆ ಮಿಲನ ಆಯ್ತು. ಮಿಲನ ಆದ್ಮೇಲೆ ಗಣಪ ಹುಟ್ತಾನೆ, ಕಾರ್ತಿಕೇಯ ಹುಟ್ತಾನೆ. ಈಗ ಇಬ್ರು ಮಿಲನ ಆದ್ಮೇಲೆ ಮಗು ಮಾಡ್ಕೊಳ್ಳೋದಕ್ ಸಾಧ್ಯ. ಅದು ನಾವು ದೈವಿಕವಾಗಿ ಹೇಳಂಗಿದ್ರೆ ಅದನ್ನ ಅರ್ಧನಾರೀಶ್ವರ ಸಂಕೇತ ಅಂತ ಕರೀತಾರೆ. ನೀವೆಲ್ಲ ಕಡೆ ದೇವಸ್ಥಾನಗಳಲ್ಲಿ, ವಿಗ್ರಹಗಳಲ್ಲಿ, ಗ್ರಂಥಗಳಲ್ಲಿ ಕೆಲವೊಂದು ಫೋಟೋಗಳೆಲ್ಲ ಇಟ್ಕೊಂಡಿರ್ತಾರೆ, ನೋಡ್ಬೋದು. ಅರ್ಧನಾರೀಶ್ವರ ಅಂದ್ರೆ ಈಶ್ವರ ಅರ್ಧ, ಪಾರ್ವತಿ ಅರ್ಧ. ಅದ್ರ ಅರ್ಥ ಏನು ಅಂದ್ರೆ, ಮದುವೆ ಆದ್ಮೇಲೆ ನಾನು ನೀನ್ ಇಲ್ಲ, ಈಗ ನಾವು ನೀವು, ನಾನು ನೀನ್ ಇಲ್ವೇ ಇಲ್ಲ ಅಲ್ಲಿ. ಯಾಕೆಂದ್ರೆ ಇಬ್ರು ಅರ್ಧ ಬಂದ್ಬಿಟ್ಟವ್ರೆ, ಒಂದಿದ್ದವ್ರು ಈಗ ಹಿಂಗಾಗ್ಬಿಟ್ಟವ್ರೆ. ಈ ಶಿವಶಕ್ತಿ ಯೋಗನ ನಮ್ಮ ಭಾರತದಲ್ಲಿ ಮೂಲವಾಗಿ, ವೆಸ್ಟರ್ನ್ ಕಲ್ಚರ್ ಇಲ್ಲ ಬಿಟ್ಬಿಡಿ, ನಮ್ಮ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಆದ್ಯತೆ ಮಾನ್ಯತೆ ಇಲ್ಲ. ನಮ್ಗೆ ಕರ್ಮಗಳು 3 ತರ ಆಳ್ತವೆ. ಗತ ಜನ್ಮದ ಕರ್ಮಗಳು, ಪೂರ್ವಜರಿಂದ ಬಂದ ಕರ್ಮ, ಈ ದೇಹದಲ್ಲಿ ಮಾಡಿರೋ ಕರ್ಮ. ಅಂದ್ರೆ ಈ ದೇಹದಲ್ಲಿ ಇದೆಲ್ಲವೂ ಕರ್ಮಗಳು ಮನುಷ್ಯನಿಗೆ ಎಲ್ಲಿಂದ ಶುರುವಾಗ್ತವೆ ಅಂದ್ರೆ, ಹೆಣ್ಣು ಋತುಮತಿ ಆಗ್ತಾಳಲ್ಲ, ಅಲ್ಲಿಂದ ಕರ್ಮಗಳು ಶುರುವಾಗ್ತವೆ. ಅಲ್ಲಿವರೆಗೂ ಕರ್ಮ ಇಲ್ಲ. ಅಂದ್ರೆ ಮಕ್ಕಳು ಏನೇ ತಪ್ಪು ಮಾಡಿದ್ರು ನಿಸರ್ಗ ಶಿಕ್ಷೆ ದಂಡವನ್ನ ವಿಧಿಸೋದಿಲ್ಲ ಮಕ್ಕಳಿಗೆ. ಗಂಡು ಮಕ್ಕಳು ಕೂಡ ದೊಡ್ಡವರಾಗ್ತಾರೆ. ಮೊಟ್ಟ ಮೊದಲನೇ ಬಾರಿ ವೀರ್ಯವನ್ನ ಕಲಿಸೋದ್ರ ಮೂಲಕ, ಅವನ ಶಿಶ್ನದಿಂದ ವೀರ್ಯ ಸ್ಖಲನ ಆಯ್ತು ಅಂದ್ರೆ ಅವನು ಕೂಡ ಹಿರಿಯನಾದ ಅಂತ. ಅಂದ್ರೆ ನಿಸರ್ಗಕ್ಕೆ ಅವನು ಈಗ ದೊಡ್ಡವನಾದ. ಅವಳಿಗೆ ಪೀರಿಯಡ್ ಸ್ಟೋರ್ ಆಗುತ್ತೆ, ಈತನಿಗೆ ವೀರ್ಯ ಸ್ಖಲನ ಆಗುತ್ತೆ. ಈಗ ಅವರು ಮೊದಲನೇ ಅಂತ ಅಂದ್ರೆ ಕರ್ಮಾಧಿಕಾರಿ. ಅಲ್ಲಿವರೆಗೂ ಕರ್ಮ ಇಲ್ಲ, ಈಗ ಕರ್ಮಾಧಿಕಾರಿ. ಅಲ್ಲಿಂದ ಎಸ್, ಈಗ ಏನೇ ಮಾಡಿದ್ರು ಪಾಪ ಪುಣ್ಯ ಕರ್ಮಗಳು ಹಾಕೊಂಡು ಹೋಗ್ತಾ ಇರ್ತದೆ. ಆ ರೀತಿ ನಿಸರ್ಗದಲ್ಲಿ ಈಗ ಅಕೌಂಟ್ಗೆ ಸ್ಟಾರ್ಟ್ ಆಯ್ತು. ಅದಕ್ಕಿಂತ ಮುಂಚೆ ಮಕ್ಕಳು ಕೊಲೆ ಮಾಡಿದ್ರು ಕೂಡ ಅದು ಕನ್ಸಿಡರ್ ಆಗಲ್ಲ. ಕಾನೂನು ಅದಕ್ಕೇನೋ ಶಿಕ್ಷೆ ಕೊಡ್ತದ, ಬಟ್ ನಿಸರ್ಗ ಕೊಡೋದಿಲ್ಲ. ಶಿಕ್ಷೆ ದಂಡ ಮಕ್ಕಳಿಗೆ ಇಲ್ಲ. ಎರಡನೇ ಸೆಕೆಂಡ್ ಮೇಜರ್ ಟರ್ನಿಂಗ್ ಪಾಯಿಂಟ್ ಯಾವುದು ಅಂದ್ರೆ ಮದುವೆ ಅನ್ನೋ ಬಂಧನ. ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ, ಮದುವೆ ಅಂದ್ರೆ ತಾಲಿ ಕಟ್ಟೋದನ್ನ ಮದುವೆ ಅನ್ಕೊಂಡಿದ್. ನಿಜವಾಗ್ಲೂ ತಾಲಿ ಕಟ್ಟೋದ್ ಮದುವೆ ಅಲ್ವೇ ಅಲ್ಲ, ಅದೊಂದು ಪ್ರೋಸೆಸ್, ಲೈಸೆನ್ಸ್ ಪಡ್ಕೊಂಡಂಗೆ. ಈಗ ವಿಶ್ವನ್ಗೆ ಕಾರ್ ಓಡ್ಸಕ್ ಬರ್ತದೆ, ಬೈಕ್ ಓಡ್ಸಕ್ ಬರ್ತದೆ, ಲೈಸೆನ್ಸ್ ಇಲ್ಲ. ಒಂದ್ ಸಂಕೇತ ಅಷ್ಟೇ. ಹೋದ್ರೆ ಹಿಡ್ಕೊಳ್ತಾರೆ ಅನ್ನೋ ಭಯದಿಂದ ಲೈಸೆನ್ಸ್ ಮಾಡಿಸ್ಬೇಕೇ ಹೊರತು
ಕಾರ್ ಓಡ್ಸಕ್ಕೂ ಲೈಸೆನ್ಸ್ಗೂ ಏನ್ ಸಂಬಂಧ ಇಲ್ಲ. ಅದೇ ತರ ಈಗಿನ ಜನಗಳು ಏನ್ ಮಾಡ್ಬಿಟ್ಟಿದ್ದಾರೆ, ಆ ಮದುವೆ ಆಗ್ತಾರಲ್ಲ, ಮದುವೆ ಆದ್ಮೇಲೆ ಫಸ್ಟ್ ನೈಟ್ ಮಾಡ್ತಾರಲ್ಲ, ಅದನ್ನ ಮದುವೆ ಅಂತ ಕರೀತಾರೆ. ಅದು ಸುಮ್ಮನೆ ನಿಮ್ಮ ಒಂದು ಖುಷಿಗೋಸ್ಕರ, ಸಮಾಧಾನಕ್ಕೋಸ್ಕರ ಏನೋ ಒಂದು ಹಬ್ಬ ಅಂತ ಮಾಡ್ಕೊಳ್ಳಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮದುವೆ ಅನ್ನೋದ್ರ ಅರ್ಥನೇ ಗಂಡು ಹೆಣ್ಣು ಮಿಲನ. ಈ ಮಿಲನನೇ ಶಿವಶಕ್ತಿ ಯೋಗ. ಒಂದು ಗಂಡು ಒಂದು ಹೆಣ್ಣು, ಉದಾಹರಣೆಗೆ ರಾಮ ಸೀತಾ ಇಬ್ರು ಮಿಲನ ಆಯ್ತು, ಅವ್ರು ಇವಾಗ ಶಿವಶಕ್ತಿ ಯೋಗ ಆಯ್ತು, ಅರ್ಧನಾರೀಶ್ವರ ಸಂಕೇತ. ಒಂದು ಉದಾಹರಣೆಗೆ ಒಂದು ಗಂಡು ಒಂದು ಹೆಣ್ಣು ಮದುವೆ ಆಯ್ತು, ಈತನ ದೇಹ, ಈತನ ಪೂರ್ವಜರು ಮತ್ತೆ ಪೂರ್ವ ಜನ್ಮ, ಇದೆಲ್ಲವೂ ಹೆಂಡತಿಯ ದೇಹ, ಆತನ ಪೂರ್ವಜರು, ಆಕೆಯ ಪೂರ್ವ ಜನ್ಮ, ಇದೆಲ್ಲಾ ಪಾಪಕರ್ಮಗಳು ಈಗ ಗಂಗಾ ನದಿ ಗಂಡು, ಹೆಣ್ಣು ತುಂಗಾ ನದಿ ಸಮುದ್ರಕ್ಕೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ಈಗ ಏನ್ ಮಾಡಿದ್ರು ಅದನ್ನ ಬೇರ್ಪಡ್ಸಕ್ ಆಗಲ್ಲ. ಉದಾಹರಣೆಗೆ ಕಾಫಿ ಒಂದ್ ಗ್ಲಾಸ್, ಟೀ ಒಂದ್ ಗ್ಲಾಸ್ ಮಿಕ್ಸ್ ಮಾಡ್ಬಿಡಿ ಬೇರ್ಪಡಿಸಿ, ಈಗ ಬೇರ್ಪಡ್ಸಕ್ ಆಗಲ್ಲ. ಸೈನ್ಸ್ ಮುಂದೆ ವಿಜ್ಞಾನ ಎಷ್ಟೇ ಮುಂದುವರೆದ್ರು ಈ ಕಾಫಿ ಟೀ ಮಿಲನ ಆಗಿರೋದನ್ನ ಬೇರ್ಪಡ್ಸಕ್ ಸಾಧ್ಯವಿಲ್ಲ. ಈ ಯಾವ್ದಾವ್ದನ್ನ ಬೇರ್ಪಡ್ಸಕ್ ಸಾಧ್ಯವಿಲ್ಲೋ ಇದೆಲ್ಲವೂ ಕೂಡ ಶಿವಶಕ್ತಿ ಯೋಗನೇ. ಸೈನ್ಸ್ ಎಷ್ಟೇ ಮುಂದುವರೆದ್ರು ಇದು ಸಪ್ರೇಟ್ ಮಾಡಕ್ ಆಗಲ್ಲ. ಇದು ಈಗ ಮಿಲನ ಆಗ್ಬಿಟ್ಟೈತೆ. ಈಗ ಅದಕ್ಕೆ ಏನೋ ಒಂದು ಹೆಸರು ಕೊಡಿ. ಈಗ ಒಂದು ಸಲ ಗಂಡ ಹೆಂಡತಿ ಅಂತ ಆದ್ಮೇಲೆ ಇನ್ನು ಮುಂದಿನ ಸಂತತಿ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಅಪ್ಪ ಅಮ್ಮ ಏನೇನ್ ಮಾಡ್ತಾರೆ 7 ತಲೆಮಾರವರೆಗೂ ಈ ಕರ್ಮಗಳು ಪಾಸ್ ಆಗ್ತಾ ಇರ್ತದೆ. ಇದನ್ನ ಕರ್ಮ ಸಿದ್ಧಾಂತ ಅಂತ ಕರೀತಾರೆ. ಏಕಪತ್ನಿ ವ್ರತಸ್ಥನಾಗಿರುವಂತ ಶ್ರೀರಾಮನಿಗೆ ಬರಬಾರದೆಲ್ಲ ಕಷ್ಟಗಳು ಬಂತು ಅಂದ್ರೆ ಇನ್ನು ನಮ್ಮಂತವ್ರಿಗೆ, ಸಾಮಾನ್ಯ ಮನುಷ್ಯರಿಗೆ ಏನೇನೆಲ್ಲ ಬರ್ಬೋದು ಊಹಿಸ್ಕೊಳ್ಳಿ. ದುಬೈಯಲ್ಲಿ ಒಬ್ರು ಗಂಡ ಹೆಂಡತಿ ಮದುವೆ ಆಗಿದ್ರು, ಬೆಂಗಳೂರಿಗೆ ಬಂದ್ರು. ಅವನು ಗಂಡ ದೇಶ ಸುತ್ತುವಂತ ಬಿಸ್ನೆಸ್ ಮ್ಯಾನ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋನು. ಹೆಂಡತಿಗೆ ಸಮಯ ಕೊಡ್ತಾ ಇರ್ಲಿಲ್ಲ. ಯಾರೋ ಒಬ್ಬ ಡ್ರೈವರ್ನ ಆಕೆ ಅನೈತಿಕ ಸಂಬಂಧದಲ್ಲಿ ಇದ್ಲು. ಇದು ಇದ್ದು ಕೊನೆಗೆ ಏನ್ ಮಾಡ್ದ, ಗಂಡನಿಗೆ ಈ ವಿಷಯ ಗೊತ್ತಾಯ್ತು ಯಾರೋ ಸ್ನೇಹಿತರಿಂದ. ಅವನ್ ಬಂದು ಗಂತಗಳು ಸೊಟ್ಟೆ ಬಿಟ್ಟ. ಅಂದ್ರೆ ಅವನು ಹೋದ ಡ್ರೈವರ್. ಕೆಲವ್ರು ಕೋಪಿಷ್ಟರು ಇರ್ತಾರೆ, ತಲೆ ಕಟ್ ಮಾಡುವಂತವ್ರು ಇದ್ದಾರೆ. ಸುಮಾರು ಕೇಸ್ಗಳನ್ನ ನಾವು ನೋಡಿರ್ತೀರಿ. ಹಿಂಗಾಯ್ತು. ಬಟ್ ಇದ್ರದ್ದು ರಿಸಲ್ಟ್ ಏನು ಅಂದ್ರೆ ಇದೇನೆ. ಇದರಿಂದ ಮನೆ ಆಳುಗಳು ಸುಮಾರು ನಡೀತವೆ. ಇವೆಲ್ಲ ಮಾಡಬಾರ್ದಂತ ಅಪರಾಧಗಳು. ಇಲ್ಲ ನಿಮಗೆ ಹಿಂಗ್ ಮಾಡ್ತೀರಿ ಅಂದ್ರೆ ಮದುವೆನೇ ಆಗ್ಬೇಡಿ. ಗುಂಡ್ರಗೋವಿ ಅಂತಾರೆ ಅವ್ರಿಗೆ, ತಿರ್ಬೋಕಿ ಅಂತಾರೆ. ಸುಮ್ನೆ ಅಲ್ಕೊಂಡಿರಿ, ಯಾವ ಕಾಂಪೌಂಡ್ ಬೇಕಾದ್ರೆ ಜಂಪ್ ಮಾಡಿ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಯಾಕೆ ಮದುವೆ ಆಗ್ತೀರಿ? ಮದುವೆ ಅಂತ ಆಗೋದು ಉದ್ದೇಶ ಏನು ಅಂದ್ರೆ ದೈಹಿಕ ಆಸೆಗಳನ್ನ ಅಥವಾ ದೈಹಿಕ ಕೆಲವೊಂದು ಬೇಡಿಕೆಗಳನ್ನ ಪೂರೈಸೋದಕ್ಕೋಸ್ಕರ ಹಿರಿಯರು ಮಾಡಿರುವಂತ ಅತ್ಯದ್ಭುತವಾದಂತ ಶಾಸ್ತ್ರ ಇದು. ಇದನ್ನ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಬಿಟ್ಟು ಕೇವಲ ಮಾನಸಿಕ ತೃಪ್ತಿಗೋಸ್ಕರ ಇಷ್ಟ ಬಂದವ್ರ ಜೊತೆ ಎಲ್ಲ ಮಲ್ಕೊಳ್ತಾರಲ್ಲ, ಅವ್ರಿಗೆ ಬರಬಾರದ ಕಷ್ಟಗಳೆಲ್ಲ ಬರ್ತಾ ಇರ್ತವೆ. ಹಂಗಂತೇಳಿ ಬರೀ ಕಷ್ಟಗಳೇ ಬರಲ್ಲ, ಸುಖನೂ ಬರ್ಬೋದು, ಕಷ್ಟಗಳು ಬರ್ಬೋದು. ಬಟ್ 99% ಬರೋದೇ ದರಿದ್ರಗಳು. ತಗೊಳ್ತೀರಿ ಎಕ್ಸ್ಚೇಂಜ್. ಇನ್ನೊಂದು ಹೇಳ್ತೀನಿ, ಈಗ ವಿಶ್ವನಿಗೆ ಮದುವೆ ಆಗಿಲ್ಲ, ಒಂದು ಉದಾಹರಣೆಗೆ, ಅಪ್ಪ ಅಮ್ಮನಿಂದ ಬಂದಂತ ಕರ್ಮಗಳನ್ನು ಮಾತ್ರ ಅನುಭವಿಸ್ಬೇಕು. ಗತ ಜನ್ಮದ್ದು, ಪೂರ್ವ ಜನ್ಮ, ಈ ದೇಹದಲ್ಲಿ ಮಾಡಿರೋದು. ಈಗ ವಿಶ್ವನಿಗೆ ಮದುವೆ ಆಗೋಯ್ತು. ಮದುವೆ ಆದ್ರೆ ಈಗ ಆ ಕಡೆಯಿಂದನೂ ಬಂದಿರೋದನ್ನ ಅನುಭವಿಸ್ಬೇಕು. ಮಕ್ಕಳಾಗೋಯ್ತು, ಈಗ ನಿಮ್ಮಿಂದ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗೇ ಆಗ್ತದೆ. ಇದು ಶಿವಶಕ್ತಿ ಯೋಗ. ಶಿವಶಕ್ತಿ ಯೋಗ ಅಂದ್ರೆ ಗಂಡು ಹೆಣ್ಣಿನ ಮಿಲನ. ಈ ಮಿಲನದ ಬೇಸಿಕ್ ಅರ್ಥ ಹೇಳಿದೀನಿ. ಈಗ ಅದ್ರ ಮಹತ್ವವನ್ನ ತಿಳಿಸ್ತೀನಿ. ಈ ಶಿವಶಕ್ತಿ ಯೋಗದಿಂದ ಏನನ್ನ ಬೇಕಾದ್ರೂ ನಾವು ನಮಗ್ ಬೇಕಾದಂತ ಜೀವನವನ್ನ ರೂಪಿಸ್ಕೊಳ್ಬಹುದು, ನಿರ್ಮಿಸ್ಕೊಳ್ಬಹುದು, ಸೃಷ್ಟಿಸ್ಕೊಳ್ಬಹುದು. ಇದ್ರದೊಂದು ಪ್ರೋಸೆಸ್. ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಈ ಯಾವ್ದು ಶಾಸ್ತ್ರಗಳಿರ್ತವೆ, ಶಿವಶಕ್ತಿ ಯೋಗ ಅಂದ್ರೆ ಏನು ಅನ್ನೋದನ್ನ ಒಂದು ಉದಾಹರಣೆ. ಭತ್ತ ಬೆಳೆಯೋದಕ್ಕೆ ಬೇರೆ ಬೇರೆ ನಿಯಮಗಳಿರ್ತವೆ. ರಾಗಿ ಬೆಳೆಯಕ್ಕೆ ಬೇರೆ ಬೇರೆ, ಜೋಳ ಬೆಳೆಯಕ್ಕೆ ಬೇರೆ ಬೇರೆ, ಕಬ್ಬು ಬೆಳೆಯಕ್ಕೆ ಬೇರೆ ಬೇರೆ. ಇದಕ್ ಮಿಕ್ಸ್ ಮಾಡ್ತೀರಾ? ಮಾಡಿ ಬೆಳೆಯಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಅದೇ ಪ್ರೋಸೆಸ್ ಅಲ್ಲಿ ಹೋದ್ರೆ ಕಬ್ಬು ಬರ್ತದೆ, ಜೋಳ ಬರ್ತದೆ, ರಾಗಿ ಬರ್ತದೆ, ಭತ್ತ ಬರ್ತದೆ. ಬಟ್ ಶಿವಶಕ್ತಿ ಯೋಗ ಅಂದ್ರೆ ಏನಂದ್ರೆ ಅದ್ರದ್ದೊಂದು ಸ್ಟೆಪ್ ಬೈ ಸ್ಟೆಪ್ ಹಂತಗಳಿದಾವೆ. ಈ ಹಂತಗಳನ್ನ ಯಾರ್ಯಾರೆಲ್ಲ ಫಾಲೋ ಮಾಡ್ತಾರೆ 100% ರಿಸಲ್ಟ್ ಸಿಗ್ತದೆ. ಅಂದ್ರೆ ರಿಸಲ್ಟ್ ಅಂದ್ರೆ ಯಾವ ತರ? ಒಂದು ಉದಾಹರಣೆ, ಯಾರಿಗೋ ಮಕ್ಕಳಿಲ್ಲ, ನಾನು ಅವ್ರಿಗೆ ಮೆಡಿಕಲ್ ರೀಸನ್ ಏನೋ ಇರ್ತದೆ. ಅದೇನೋ ವೀರ್ಯಾಣು ಸಂಖ್ಯೆಗಳಿಲ್ಲ, ಕಡಿಮೆ ಇದೆ, ಅಥವಾ ಏನೋ ವೀಕ್ನೆಸ್ ಇರುತ್ತೆ, ಗರ್ಭಾಶಯ ಚಿಕ್ಕದಿದೆ, ಅಥವಾ ಏನೋ ಅದೇನದು ಸಿಸ್ಟ್ ಅಂತಾರೆ, ಅದು ಏನೋ ಬೆಳೆದು ಬಿಟ್ಟಿದೆ, ಏನೇನೋ ಇರ್ತವೆ. ನಾನು ಅದನ್ನೆಲ್ಲ ನೋಡಕ್ ಹೋಗೋದಿಲ್ಲ. ಮೆಡಿಕಲ್ ನನ್ಗೆ ಅವಶ್ಯಕತೆನೇ ಇಲ್ಲ. ಈ ಶಿವಶಕ್ತಿ ಯೋಗವನ್ನ ಹೇಳ್ಕೊಡ್ತೀನಿ, ಅದರಿಂದ ಅವ್ರಿಗೆ ಮಕ್ಕಳಾಗ್ತದೆ.
ಕೇವಲ ಮಕ್ಕಳು ಮಾಡಕ್ ಮಾತ್ರ ಅಂತಲ್ಲ ಶಿವಶಕ್ತಿ ಯೋಗ. ಯಾವುದೇ ರೀತಿ ನಮಗೆ ಫಲಿತಾಂಶ ಸಿಗಬೇಕಾದ್ರೆ ಅಥವಾ ದೊಡ್ಡದು ಮಹತ್ ಕಾರ್ಯಗಳು ಅಂತ ಇರ್ತದೆ, ಕೌಟುಂಬಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೇಕು, ಅದನ್ನು ಮಾಡೋದಕ್ಕೂ ಕೂಡ ಈ ಶಿವಶಕ್ತಿ ಯೋಗದಿಂದ ಮಾಡಿ ಫಲಿತಾಂಶವನ್ನ ಪಡ್ಕೊಳ್ಬಹುದು. ನಿಸರ್ಗದಲ್ಲಿ ಗುಡ್ ಆರ್ ಬ್ಯಾಡ್, ರೈಟ್ ಆರ್ ರಾಂಗ್, ನೆಗೆಟಿವ್ ಆರ್ ಪಾಸಿಟಿವ್, ಪ್ರಭಾವ, ಫಲಿತಾಂಶ, ಪರಿಣಾಮ, ಕಟ್ಟಿಟ್ಟ ಬುತ್ತಿ ಎರಡಕ್ಕೂ ಸಿಗ್ತದೆ. ಇದಕ್ಕೂ ಸಿಗ್ತದೆ, ಅದಕ್ಕೂ ಸಿಗ್ತದೆ. ಏನ್ ಸಿಗ್ತದೆ ಅಂತ ವೆಯ್ಟ್ ಅಂಡ್ ಸಿ, ಕಾದು ನೋಡಿ. ಬಟ್ ನಾರ್ಮಲ್ ಆಗಿ ಗಂಡು ಹೆಣ್ಣು ಮಿಲನ ಮಾಡೋದಕ್ಕಿಂತನೂ ಈ ಒಂದು ಶಾಸ್ತ್ರೋಕ್ತವಾಗಿ ಈ ಒಂದು ಯೋಗ ಕ್ರಿಯೆ ಮೂಲಕ ಅದನ್ನ ಮಾಡಿದಾಗ ಅದ್ರದ್ದು ವಿಶೇಷವಾಗಿ ಇರ್ತದೆ. ಒಂದು ಉದಾಹರಣೆ, ಒಂದು ಬಾಳೆಹಣ್ಣು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಾಳೆಹಣ್ಣು ಕೊಡಿ ಅಂತ ತಗೊಳ್ತೀರಿ, ತೆಂಗಿನಕಾಯಿ ಕೊಡಿ ಅಂತ ಹೂವು ತಗೋತೀರಿ. ದೇವಸ್ಥಾನಕ್ಕೆ ಹೋಗಿ ಬಂದಿದ ತಕ್ಷಣ ಹೊರಗಡೆ ಪ್ರಸಾದ ತಗೊಳ್ಳಿ ಅಂತ ಹೇಳ್ತೀರಿ. ಬಾಳೆಹಣ್ಣು ಹೆಂಗ್ ಪ್ರಸಾದ ಆಗೋಯ್ತು? ಎಳ್ನೀರು ತೀರ್ಥ ಹೆಂಗಾಗೋಯ್ತು? ಪಾದಾರ್ಪಣೆ ಪಾದಕ್ಕೆ ಹೋಗಿ ಮುಟ್ಟಿ ಹೊರಗಡೆ ಬಂದಿದ ತಕ್ಷಣ ಅದು ಚೇಂಜ್ ಆಯ್ತು. ಈಗ ಅದು ಯಾರ್ಯಾರೆಲ್ಲ ತೀರ್ಥ ಕೊಡ್ತಾರೆ ಉದ್ಧರಣೆ ಪಂಚಪತ್ರೆಯಲ್ಲಿ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅಂದ್ರೆ ಸಂಕಲ್ಪ ಅಂತ ಕರೀತಾರೆ. ಅದಕ್ಕೆ ಮಂತ್ರಗಳಿದೆ. ಆ ಮಂತ್ರದಲ್ಲಿ ಅವ್ರು ಹೇಳ್ಬಿಟ್ಟು ಕೊಡ್ತಾರೆ. ಅದನ್ನ ನಾವು ಕಣ್ಗೊತ್ಕೊಂಡು ಕೊಡಿದಾಗ ನಿಜವಾಗ್ಲೂ ಅಮೃತದರ ಕೆಲಸ ಮಾಡ್ತದೆ, ಅದು ಮಾಡೇ ಮಾಡ್ತದೆ. ಇದನ್ನ ಒಬ್ಬ ಸೈಂಟಿಸ್ಟ್ ಕಂಡುಹಿಡಿದಿದ್ದಾನೆ. ನೀರಿಗೂ ಕೂಡ ಜೀವ ಇದೆ. ಒಂದ್ ಗ್ಲಾಸ್ ಅಲ್ಲಿ ಆ ನೀರ್ ಹಿಡ್ಕೊಂಡು ಬೈತಾನೆ, ಬೈದಿರೋದನ್ನ ಐಸ್ ಮಾಡ್ತಾನೆ, ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಒಂದು ಆಕಾರ ಉದ್ಭವ ಆಗಿರ್ತದೆ. ಇನ್ನೊಂದು ನೀರನ್ನ ಅಫರ್ಮೇಶನ್ ಆಗ್ತಾನೆ, ನಾನು ಹಿಂಗೆಲ್ಲ ಆಗ್ಬೇಕು ಅಂತ. ಅದು ಬೇರೆ ಬೇರೆ ಆಕಾರಗಳನ್ನು ಪಡ್ಕೊಳ್ತವೆ. ಅದನ್ನ ದೊಡ್ಡದಾಗಿ ಮ್ಯೂಸಿಯಂ ಮಾಡಿ ಮ್ಯೂಸಿಯಂ ಒಳಗಡೆ ಇಟ್ಟಿದ್ದಾರೆ. ಇದನ್ನ ನೀವು ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲಿ ನೋಡ್ಬೋದು. ಇದೇ ನೀರಿಗೆ ಚೆನ್ನಾಗಿ ಹೊಗಳ್ತಾನೆ, ನೀನ್ ನನಗೆ ಅಮೃತದಂಗೆ ಕಾಪಾಡಿದ್ಯಾ ಹಾಗೆ ಹೀಗೆ ಅಂತ. ಅದು ಬೇರೆ ರೂಪವನ್ನ ಕೊಡ್ತದೆ. ಅದಕ್ಕೆ ಲವ್ ವಾಟರ್, ಹೇಟ್ ವಾಟರ್, ಈ ತರ ಎಲ್ಲ ಬರೆದು ಸುಮಾರು 106 ತರ ದೊಡ್ಡ ದೊಡ್ಡ ಲೈಟಿಂಗ್ ಬೋರ್ಡ್ಗಳೆಲ್ಲ ಹಾಕಿಟ್ಟಿದ್ದಾರೆ. ಅದರ ಅರ್ಥ ಏನು ಅಂದ್ರೆ, ನಾವು ಏನೇನು ಸಂಕಲ್ಪಗಳನ್ನ ಮಾಡ್ತೀರಿ ಅದೆಲ್ಲವೂ ಕೂಡ ಪ್ರಚಲಿತಕ್ಕೆ ಬರ್ತದೆ. ಅದೇ ರೀತಿ ಅದು ನಮಗೆ ತೀರ್ಥ ಅಲ್ಲ, ನಿಜವಾಗ್ಲೂ ಅಮೃತಾನೆ. ಅದೇ ರೀತಿ ನಾವು ಗಂಡು ಹೆಣ್ಣು ಹೆಂಗಿದ್ರು ಸೇರ್ತೀರಿ, ಮಿಲನ ಮಾಡೇ ಮಾಡ್ತೀರಿ. ಬಟ್ ಈ ರೂಪದಲ್ಲಿ ಮಾಡಿ, ಬಾಳೆಯನ್ನು ದೇವ್ರ ಪಾದ ಮುಟ್ಟಿ ಈ ಕಡೆ ಬರೋಷ್ಟರಲ್ಲಿ ಹೆಂಗ್ ಪ್ರಸಾದ ಆಯ್ತು, ಶಿವಶಕ್ತಿ ಯೋಗನೂ ಅಷ್ಟೇ. ಇದನ್ನ ತಿಳ್ಕೊಂಡ್ ಬಂದ್ರೆ ಅದು ಪ್ರಸಾದ, ಅದು ಯೋಗ ಕ್ರಿಯೆ. ನಮ್ ಜನ್ಮ ನೀಡುವಂತ ಈ ತರ ಮಕ್ಕಳೇ ಪಡಿಬೇಕು ಅನ್ನೋದನ್ನ ನಾವು ಆ ರೀತಿ ಮಕ್ಕಳನ್ನ ಪಡಿಬಹುದು, ಧಾರಾಳವಾಗಿ ಮಾಡ್ಬೋದು ಈ ಒಂದು ಯೋಗದಿಂದ. ಎಸ್, ಇದನ್ನೆಲ್ಲ ರಾಜರ ಕಾಲದಲ್ಲಿ ಒಬ್ಬ ಶಿವಾಜಿ ಹುಟ್ಟೋದಕ್ಕೆ ಶಿವಶಕ್ತಿ ಯೋಗ ಇಲ್ದಿದ್ರೆ ಶಿವಾಜಿ ಹುಟ್ಟತಿರ್ಲಿಲ್ಲ. ಆ ಯೋಗ ಕ್ರಿಯೆಗಳನ್ನ ಅವರು ರಾಜಗುರುಗಳು ಅಥವಾ ಕುಲಗುರು ಅಂತ ಇರೋರು ಅವರು ಹೇಳ್ಕೊಡೋರು. ಇದು ಕೇವಲ ರಾಜರಿಗೆ ಮಾತ್ರ ಸೀಮಿತವಾಗಿರುವಂತ ಕೆಲವೊಂದು ವಿದ್ಯೆಗಳು. ಜನಸಾಮಾನ್ಯರಿಗೆ ಹೇಳ್ಕೊಡ್ತಿರ್ಲಿಲ್ಲ, ಹೇಳ್ಕೊಡಂಗಿಲ್ಲ. ಅವನ್ ಏನಾದ್ರು ಹೇಳ್ಕೊಟ್ಟ ಅಂದ್ರೆ ಕತ್ತರಿಸ್ಬಿಡೋರು. ಅಂದ್ರೆ ಇದು ಕೇವಲ ರಾಜರಿಗೆ ಮಾತ್ರ ಸೀಮಿತವಾಗಿರೋದು ಅಂತ. ಆಮೇಲೆ ಅದನ್ನ ರಾಜರ ಕಾಲ ಹೋಗಿ ರಾಜಕೀಯ ಯಾವಾಗ ಬಂತು, ಅದಾದ್ಮೇಲೆ ಎಲ್ರಿಗೂ ಅದು ಹೋಗ್ತಾ ಬಂತು. ಹಂಗಾಗಿರೋದ್ರಿಂದ ಆ ಶಿವಶಕ್ತಿ ಯೋಗದಲ್ಲಿ ನಾನು ಯಾವುದೇ ಒಂದು ವಿದ್ಯೆ ಕಲ್ತ್ರೆ ಸುಮ್ಮನೆ ಮೇಲ್ಮೇಲೆ ಈಜಾಡೋದಿಲ್ಲ. ನಾನು ಆಳವಾಗಿ ಎಳದೇ ಕಲ್ತ್ಕೊಳ್ಳೋದು. ಗೊತ್ತಿಲ್ಲ ಅಂದ್ರೆ ಬಾಯಿ ಬಿಟ್ಟು ಹೇಳ್ಬಿಡ್ತೀನಿ, ಈ ವಿದ್ಯೆ ನನಗೆ ಗೊತ್ತಿಲ್ಲ ಅಂತ. ಈಗ ಕುಂಡಲಿನಿ ಕೇಳಿದ್ ನನಗೆ ಗೊತ್ತಿಲ್ಲಪ್ಪ, ನಾನು ಕಲ್ತಿಲ್ಲ, ನನಗೆ ಗೊತ್ತಿಲ್ಲ ಹೇಳ್ಬಿಡ್ತೀನಿ. ಬಟ್ ಗೊತ್ತಿದೆ ಅಂದ್ರೆ ನಾನು ಅದನ್ನ 100% ಸಂಪೂರ್ಣವಾಗಿ ಆಳವಾಗಿ ಇಳಿದು ಯಾವುದೇ ಒಂದು ವಿದ್ಯೆ ಕಲಿಬೇಕಾದ್ರೆ, ಅಂದ್ರೆ ಈ ವಿಷಯ ನನಗೆ ಗೊತ್ತು ಅನ್ಬೇಕಾದ್ರೆ ಎಲ್ಲ ಆಯಾಮಗಳು, ಅಂದ್ರೆ ಮೇಲೆ ಕೆಳಗಡೆ ಅಕ್ಕಪಕ್ಕ ಹಿಂದೆ ಮುಂದೆ ಎಲ್ಲ ಮಜಲುಗಳು ಅಂದ್ರೆ ಹಿಂಗೆ ಸರೌಂಡ್, ಎಲ್ಲಾ ಸ್ತರಗಳು ಕೆಳಗಡೆಯಿಂದ ಮೇಲವರೆಗೂ, ಅದರದ ಆಳ, ಅಗಲ, ಉದ್ದ, ಎತ್ತರ, ತೂಕ, ಗಾತ್ರ, ಘನತ್ವ, ಇಷ್ಟೆಲ್ಲ ಅಧ್ಯಯನ ಮಾಡಿದ್ರೆ ಮಾತ್ರ ಆ ವಿಷಯ ನನಗೆ ಗೊತ್ತು. ಇಲ್ಲ ಅಂದ್ರೆ ಗೊತ್ತಿಲ್ಲ. ಇದ್ರಲ್ಲಿ ಒಂದು ಮಿಸ್ ಆದ್ರೂ ಅದು ನಮಗೆ ಗೊತ್ತಿಲ್ಲ ಅಂತ. ಶಿವಶಕ್ತಿ ಯೋಗದಲ್ಲಿ ನಾನು ಎಲ್ಲವನ್ನ ಅಧ್ಯಯನ ಮಾಡಿರೋದ್ರಿಂದ ನನ್ನ ಹತ್ರ ಬಂದಂತ ಒಂದು 60% ಸಮಸ್ಯೆಗಳನ್ನ ಶಿವಶಕ್ತಿ ಯೋಗದಿಂದಾನೇ ಸರಿ ಮಾಡಿದ್ವಿ. ಈ ಶಿವಶಕ್ತಿ ಯೋಗಕ್ಕೆ ಬ್ಯಾಚುಲರ್ಗಳಿಗೆ ಹೇಳ್ಕೊಡೋದಿಲ್ಲ, ಓನ್ಲಿ ಫಾರ್ ಫ್ಯಾಮಿಲಿ, ಮದುವೆ ಗಂಡ ಹೆಂಡತಿ. ಇನ್ನೇನು ಅವ್ರಿಗೆ ಎಂಗೇಜ್ಮೆಂಟ್ ಆಗಿ ಮದುವೆ ಕಾರ್ಡ್ ಫಿಕ್ಸ್ ಆದ್ರೆ ಮದುವೆಗಿಂತ ಮುಂಚೆನೆ ಬೇಕಾದ್ರೆ ಹೇಳ್ಕೊಡ್ತೀನಿ. ಕಾರ್ಡ್ ಬಂದ್ರೆ ಮಾತ್ರ, ಕಾರ್ಡ್ ಅಲ್ಲಿ ಡೇಟ್ ಫಿಕ್ಸ್ ಆಗಿದ್ರೆ ಮಾತ್ರ, ಇಲ್ಲಾಂದ್ರೆ ಮದುವೆ ಮಾಡ್ಕೊಂಡು ಬನ್ನಿ, ಆಮೇಲೆ ಬೇಕಾದ್ರೆ ಹೇಳ್ಕೊಡ್ತೀನಿ. ನಾನ್ ಕೆಲವ್ರಿಗೆ ಮದುವೆಗಿಂತ ಮುಂಚೆನೆ ಹೇಳ್ಕೊಡ್ತೀನಿ. ಯಾಕೆಂದ್ರೆ ಫಸ್ಟ್ ಮೊದಲ ರಾತ್ರಿ ಇಲ್ಲಿಂದಾನೇ ಶುರುವಾಗ್ಬಿಡ್ಲಿ, ಅದಕ್ಕೆ ಎಲ್ಲ ಕುತ್ಕೊಂಡು ಅದನ್ನ ಹೇಳ್ಕೊಡ್ತೀನಿ. ಇಬ್ರು ಬರ್ಬೇಕು, ಗಂಡ ಹೆಂಡತಿ ಇಬ್ರು. ಅದು ಒಬ್ರಿಗೆ ಹೇಳ್ಕೊಡುವಂತ ವಿದ್ಯೆ ಅಲ್ಲ, ಇಬ್ರಿಗೂ ಹೇಳ್ಕೊಡ್ಬೇಕು. ಆ ಇಬ್ರು ತಿಳ್ಕೊಂಡು ಅದಕ್ಕೆ ಇಬ್ರು ಸಮ್ಮತಿ ಪಡೆದು ಇಬ್ರು ಅಟ್ ಅ ಟೈಮ್
ಮಾಡಿದ್ರೆ ಅದೆಲ್ಲವೂ ಕೂಡ ಅದ್ಭುತವಾಗಿರುವಂತ ರಿಸಲ್ಟ್ ಅನ್ನ ಕೊಡ್ತದೆ. ಅಂದ್ರೆ ಏನ್ ಬೇಕಾದ್ರೂ ಪಡ್ಕೊಳ್ಬಹುದು ಧಾರಾಳ ಶಕ್ತಿ ಯೋಗದಿಂದ. ಏನೇನ್ ಫಲ ಸಿಗುತ್ತೆ ಗುರುಗಳೇ? ಅಭಿವೃದ್ಧಿ ಸಮೃದ್ಧಿ ಮಾಡ್ಕೊಳ್ಬಹುದು, ಯಶಸ್ಸು ಕೀರ್ತಿ ಗಳಿಸ್ಬೋದು, ಗುರಿ ಸಾಧನೆಯನ್ನ ಮಾಡ್ಬೋದು. ಮನುಷ್ಯನ ಮೂರೇ ದಾರಿ. ಹೌದು. ನೀನ್ ಅಭಿವೃದ್ಧಿ ಸಮೃದ್ಧಿ ಆಗು, ಸ್ವಲ್ಪ ಆಸ್ತಿ ಪಾಸ್ತಿ ಹಣ ಅವು ಬೇಕು, ಕೆಲವ್ರಿಗೆ ಯಶಸ್ಸು ಕೀರ್ತಿ ಗಳಿಸ್ಬೇಕು, ಈಗ ಸೆಲೆಬ್ರಿಟಿಗಳು ಅಂತ ಹೇಳ್ತಾರಲ್ಲ, ಆತರ ಗುರಿ ಸಾಧನೆ ಮಾಡು. ಮೂರೇ ದಾರಿ, ನಾಲ್ಕನೇದು ಏನು ಇಲ್ಲ. ಆದ್ರೆ ಕೆಲವೊಂದು ವಿದ್ಯೆಗಳನ್ನ ಕಲಿಯಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ. ಖಂಡಿತವಾಗ್ಲು. ಈಗ ಉದಾಹರಣೆ ನಾನೇ ನನ್ನ ಗುರುಗಳ ಬಳಿ 108 ವಿದ್ಯೆಗಳು ಕಲ್ತಿದ್ದೀನಿ. ಆ ವಿದ್ಯೆಗಳಲ್ಲಿ ಕೆಲವೊಂದಕ್ಕೆ ಶಿವಶಕ್ತಿ ಯೋಗ ಮಾಡೇ ಕಲ್ತಿರೋದು. ಅದು ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿದ್ರು. ನಾನು ಅದ್ಭುತವಾಗಿ ಅವ್ರು ಹೇಳ್ಕೊಡುವಂತ ಎಲ್ಲ ಪ್ರೋಸೆಸ್ಗಳನ್ನ ಚಾಚು ತಪ್ಪದೆ ಫಾಲೋ ಮಾಡ್ತೀನಿ. ಐ ಆಮ್ ಎ ಡಿಸ್ಕವರ್ ಮ್ಯಾನ್. ಅಂದ್ರೆ ನನಗೆ ಅದು ಉತ್ಖನನ ಕಾರ ಅಂತ ಕರೀತಾರೆ. ಅಂದ್ರೆ ಈ ಚಿಕ್ಕದ್ರಲ್ಲಿ ಚುಟಕ ಅಂತ ಒಂದು ಮ್ಯಾಗಝಿನ್ ಬರೋದು, ಸಣ್ಣ ಸಣ್ಣ ಮಾಹಿತಿಗಳು. ಅದ್ರಲ್ಲೊಂದು ವರ್ಡ್ ಇತ್ತು, ಖೋಜನೆ ಸೆ ಭಗವಾನ್ ಬಿ ಮಿಲ್ತಾ. ಅಂದ್ರೆ ಹುಡುಕಾಟದಿಂದ ಭಗವಂತನೂ ಸಿಕ್ಕಾಗ್ತಾನೆ. ಆ ಒಂದು ವರ್ಡ್ ಅನ್ನ ಹಿಡ್ಕೊಂಡು ನಮ್ ಗುರುಗಳನ್ನ ನಾನು ಹುಡುಕಿದ್ದು. ನನಗೆ ಸಣ್ಣ ಪುಟ್ಟದಲ್ಲಿ ಇದ್ ಮಾಡಕ್ ಇಷ್ಟ, ತೋಡ್ತಾನೆ ಇರ್ತೀನಿ, ಇನ್ನೂ ಏನೋ ಇರ್ಬೋದು, ಇನ್ನೂ ಏನೋ ಇರ್ಬೋದು, ಇನ್ನೂ ಏನೋ ಇರ್ಬೋದು ಅಂತ. ಹಂಗಾಗಿ ಶಿವಶಕ್ತಿ ಯೋಗ ನನಗೆ ನನ್ನ ಗುರುಗಳು ಹೇಳ್ಕೊಟ್ರು. ಆ ಒಂದು ಕ್ರಿಯೆಗಳನ್ನ ಮಾಡಿ ನಾನು ಈ ವಿದ್ಯೆಗಳನ್ನೆಲ್ಲ ಕಲ್ತಿರೋದು. ಹಂಗಾಗಿ ಏನನ್ ಬೇಕಾದ್ರೂ ಪಡ್ಕೊಳ್ಬೋದು, ಏನನ್ ಬೇಕಾದ್ರೂ ಸೃಷ್ಟಿಸ್ಬೋದು, ನಿರ್ಮಿಸ್ಬೋದು, ರೂಪಿಸ್ಬೋದು. ಈಗ ಒಂದು ಉದಾಹರಣೆ, ಯಾರೋ IAS ಮಾಡ್ತಾ ಇದ್ದಾರೆ, ಮದುವೆ ಆಗಿದ್ರೆ, ಮದುವೆ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಬೇರೆ ತರ ಯೋಗ ಕ್ರಿಯೆಗಳಿಗೆ ಹೇಳ್ಕೊಡ್ತೀನಿ. ಬಟ್ ಮದುವೆ ಆಗಿದ್ರೆ ಖಂಡಿತವಾಗ್ಲೂ ಅದನ್ನ ಮಾಡ್ಬೋದು. ಈಗ ಶಿವಶಕ್ತಿ ಯೋಗದಲ್ಲಿ ಅದು ಗಂಡ ಹೆಂಡತಿಗೆ ಮಾತ್ರ ಸೀಮಿತವಾಗಿರೋದು. ಕೆಲವರು ಗಂಡ ಹೆಂಡತಿ ಮದುವೆ ಆಗಿದ್ರು ಕೂಡ ಕೆಲವೊಂದು ಸಾಧನೆ ಮಾಡೋದಕ್ಕೆ ಈ ಶಿವಶಕ್ತಿ ಯೋಗನ ಮಾಡ್ಲೇಬಾರ್ದು. ಈಗ ಉದಾಹರಣೆಗೆ ರಾವಣ, ಅವನಿಗೆ ಹೆಂಗೆ ಶಿವನ ಲಿಂಗ, ಆತ್ಮಲಿಂಗ ಹೆಂಗ್ ಸಿಕ್ತು? ಶಿವಶಕ್ತಿ ಯೋಗ ಮಾಡದೇ ಇರೋದ್ರಿಂದ ಸಿಕ್ತು. ಅಂದ್ರೆ ಅವನು ಪಕ್ಕಾ ಬ್ರಹ್ಮಚಾರ್ಯವನ್ನ ಫಾಲೋ ಮಾಡದ. ಅಷ್ಟು ದಿವಸ ಸಿಕ್ಕದ್ಮೇಲೆ ಅವನು ಮತ್ತೆ ಬಂದು ಕಂಟಿನ್ಯೂ ಮಾಡ್ದ. ಬಟ್ ಆ ತಪಸ್ ಮಾಡದ್ನಲ್ಲ, ಅವನಿಗೆ ಹಠಯೋಗಿ ಅಂತ ಕರೀತಾರೆ. ರಾವಣ ಸಾಮಾನ್ಯವಾದ ರಾಜ ಅಲ್ಲ. ಅವನ ತರ ಹಠಯೋಗ ಅಘೋರಿಗಳು ಕೂಡ ಮಾಡಕ್ ಸಾಧ್ಯ ಇಲ್ಲ. ಒಂದು ಸಲ ಸಂಕಲ್ಪ ಮಾಡದ ಅಂದ್ರೆ ಕಂಪ್ಲೀಟ್ ಮಾಡೋರ್ಗು ಬಿಡೋದಿಲ್ಲ. ರಾವಣನ ಕೆಪಾಸಿಟಿ ಏನು ಅಂತಂದ್ರೆ, ಅಂದ್ರೆ ಅಷ್ಟು ಕಠೋರವಾದ ಪರಿಶ್ರಮಗಳನ್ನು ಮಾಡ್ತಾ ಇದ್ರು. ಆದ್ರಿಂದ ಕೆಲವೊಂದಕ್ಕೆ ಹಂಗೆ ಈಗ IAS ಆಗ್ತಾನೆ, ಅವನಿಗೆ ಮದುವೆ ಆಗ್ಲಿಲ್ಲ, ಅದಕ್ಕೆ ಬೇರೆ ಬೇರೆ ಕ್ರಿಯೆಗಳಿದಾವೆ, ಅದನ್ನ ಹೇಳ್ಕೊಡ್ತೀನಿ. ಬಟ್ ಶಿವಶಕ್ತಿ ಯೋಗ ಕೇವಲ ದಂಪತಿಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಒಬ್ರು ಬಂದ್ರು ನಾನು ಹೇಳ್ಕೊಡೋದಿಲ್ಲ, ಇಬ್ರು ಬರ್ಲೇಬೇಕು. ಹೆಂಡತಿ ಬಂದ್ಲು, ಗಂಡ ಬಂದಿಲ್ಲ, ನೋ ಚಾನ್ಸ್. ಗಂಡ ಬಂದ, ಹೆಂಡತಿ ಬಂದು, ನೋ ಚಾನ್ಸ್. ಇಬ್ರು ಬನ್ನಿ, ಇಬ್ರಿಗೂ ತಿಳಿಸ್ಕೊಡ್ತೀನಿ, ಇಬ್ರಿಗೂ ಕಲಿಸ್ಕೊಡ್ತೀನಿ. ಆ ಇಬ್ರು ಮಾಡುವಂಥದ್ದು ಏನೇನ್ ಮಾಡ್ಬೇಕು ಅದೆಲ್ಲವನ್ನ ಮಾಡ್ತೀನಿ. ಅದನ್ನ ಮಾಡಿ ನಿಮ್ ಫಲಿತಾಂಶವನ್ನ ಪಡ್ಕೊಳ್ಬಹುದು. ಅದೊಂದು ವಿದ್ಯೆ. ಇದನ್ನ ಕೇವಲ ದೈಹಿಕ ಮಿಲನಕ್ಕೆ ಮಾತ್ರ ಉಪಯೋಗಿಸ್ತೇನೆ. ಶಿವಾರ್ಪಣ ಮಸ್ತು ಅಂತ ಕರೀತಾರೆ. ಎರಡೇ ಇರೋದು, ಕೃಷ್ಣಾರ್ಪಣ ಮಸ್ತು, ಶಿವಾರ್ಪಣ ಮಸ್ತು. ಶಿವಾರ್ಪಣ ಮಸ್ತು ಅಂತ ಕೊಡ್ಬಿಡ್ತಾರೆ, ಕೃಷ್ಣಾರ್ಪಣ ಮಸ್ತು ಅಂತ ಅವನ್ ಪಾದಕ್ಕೆ ಅರ್ಪಣೆ ಮಾಡ್ತಾರೆ. ಹಂಗಾಗಿರೋದು ಆ ತರ ಮಾಡ್ಕೊಂಡು ಅರ್ಪಣೆ ಮಾಡ್ಬಿಟ್ರೆ ಎಲ್ಲ ಶಿವಶಕ್ತಿನೇ ನೋಡ್ಕೊಳ್ತಾರೆ. ನೀವೇನ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಹೇಳಿದ ಸಿಸ್ಟಮ್ನ ಪ್ರೋಸೆಸ್ ಮತ್ತೆ ಸಿಸ್ಟಮ್ ಫಾಲೋ ಮಾಡಿ ಅಷ್ಟೇ, ರಿಸಲ್ಟ್ ತಂತಾನಾಗೆ ಸಿಗ್ತದೆ. ಈ ರೀತಿ ಹಲವಾರು ನನಗೆ ಬರುವಂತ ಕ್ಲೈಂಟ್ಗಳಲ್ಲಿ 60%ಗೆ ಈ ಶಿವಶಕ್ತಿ ಯೋಗ ಕ್ರಿಯೆಗಳನ್ನ ಹೇಳ್ಕೊಟ್ಟಿರ್ತೀನಿ. ಕೆಲವರು ಇದು ಅರ್ಥ ಆಗಲ್ಲ, ಕೆಲವರಿಗೆ ಬಿಟ್ಬಿಡಪ್ಪ ನಿನ್ಗೆ ಅಂದ್ರೆ, ಕೆಲವ್ರಿಗೆ ಈಗ ಗೋಲ್ಡನ್ ರೇಷಿಯೋ ಬಂದವ್ರಿಗೆಲ್ಲ ಹೇಳ್ಕೊಡ್ತೀನಿ. ಸುವರ್ಣ ಅನುಪಾತ ಅಂತ, ಇದು ಜಗತ್ತಲ್ಲಿರುವಂತ ಟಾಪ್ ಸೀಕ್ರೆಟ್. ಇದನ್ನ ನಾನು ಅರ್ದು ಕುಡಿದ್ಬಿಟ್ಟಿದ್ದೀನಿ. ಆ ಗೋಲ್ಡನ್ ರೇಷಿಯೋ ಶ್ರೀಚಕ್ರದಲ್ಲಿ ಕೂಡ ಇದೆ. ಆ ಶ್ರೀಚಕ್ರ ಗೋಲ್ಡನ್ ರೇಷಿಯೋದಲ್ಲಿ ಇರೋದ್ರಿಂದಾನೇ ಅದಕ್ಕೆ ಶ್ರೀಚಕ್ರ ಅಂತ ಹೇಳೋದು. ಈ ಗೋಲ್ಡನ್ ರೇಷಿಯೋನು ಎಷ್ಟೋ ಜನಕ್ಕೆ ಕಲ್ಸ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ ಕಲಿಯೋದಿಲ್ಲ. ಅದೇ ತರ ಶಿವಶಕ್ತಿ ಯೋಗನು ಪಾಪ ಕೆಲವ್ರಿಗೆ ಹೇಳ್ಕೊಡ್ತೀನಿ, ಅವ್ರಿಗೆ ಅರ್ಥ ಆಗಲ್ಲ. ಹೇಳ್ಕೊಡೋದ್ ಬಿಟ್ಬಿಡ್ತೀನಿ, ಪ್ರೋಸೆಸ್ನ ಫಾಲೋ ಮಾಡೋ ಅಂತ ಹೇಳ್ತೀನಿ ಅಷ್ಟೇ. ಈಗ ಅವ್ರಿಗೆ ಏನ್ ಬೇಕು, ರಿಸಲ್ಟ್ ಬೇಕು. ಇದು ಕಲ್ಸ್ಕೊಡಕ್ ನನಗೆ ಇಚ್ಛೆ ಇದೆ, ನನಗೆ ಬಹಳ ಖುಷಿ ಇದೆ. ಪಾಪ ಕಲ್ತ್ಕೊಳಕ್ಕೆ, ಅವ್ರಿಗೆ ಅರ್ಥ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ, ಕಲ್ತ್ಕೊಳಕ್ ಆಗಲ್ಲ. ಆದ್ರಿಂದ ನೀವು ಇದನ್ನೆಲ್ಲ ಮರ್ತು ಬಿಡಿ, ಯಾವ್ದು ವಿದ್ಯೆಗಳು ಕಲಿಬೇಡಿ, ಇಂತಿಂತ ನಿಯಮಗಳನ್ನ ಫಾಲೋ ಮಾಡ್ತಾ ಹೋಗಿ ರಿಸಲ್ಟ್ ಸಿಗ್ತದೆ. ಕಲೀಲಿಲ್ಲ ಅಂದ್ರೆ ಈ ಎರಡನೇ ದಾರಿ ಪ್ಲಾನ್ ಬಿ ನನ್ನ ಅವ್ರಿಗೆ ಅಪ್ಲೈ ಮಾಡಿ ಅಲ್ಲಿಂದ ರಿಸಲ್ಟ್ ಕೊಟ್ಟಿದ್ದು. ಇದು ಶಿವಶಕ್ತಿ ಯೋಗ. ಶಿವಶಕ್ತಿ ಯೋಗದಿಂದ ಯಾವ ವಿದ್ಯೆಗಳನ್ನು ಬೇಕಾದ್ರೂ ಕಲಿಬಹುದು. ಈ ವಿದ್ಯೆಗಳು ಮಾತ್ರ ಅಲ್ಲ, ಯಾರಿಗೋ ಒಬ್ರಿಗೆ ಹೆಸರು ಹೇಳಿದ್ರೆ ಪಾಪ ಬೇಸರ ಆಗುತ್ತೆ ಅವ್ರಿಗೆ. ಅವ್ರಿಗೊಂದು ಸಂಗೀತದಲ್ಲಿ ಪದ್ಮಶ್ರೀ ಅವಾರ್ಡ್ ಬರಬೇಕು ಅಂತ ಬಹಳ ಇಚ್ಛೆ. ಕೆಲವರಿಗೆ ಈ ಅತೃಪ್ತ ಆತ್ಮಗಳು ಅಂತ ಕರೀತಾರೆ.
ಈಗ ಅವ್ರು ಏನಾದ್ರು ಪದ್ಮಶ್ರೀ ತಗೊಳ್ದೆ ಸತ್ತೋಗ್ಬಿಟ್ರೆ ಮತ್ತೆ ಇನ್ನೊಂದ್ ಜನ್ಮ ಮತ್ತೆ ಹುಟ್ಟಿ ಹುಟ್ಬೇಕು, ಅದನ್ನ- ಪದ್ಮಶ್ರೀ ಹ್ಮ್, ತಗೊಳಕ್ಕೆ. ಪದ್ಮಶ್ರೀ ತಗೊಳಕ್ ಹುಟ್ಬೇಕು. ಹಂಗೇನಾದ್ರೂ ಸತ್ತೋಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಅದು ಅತೃಪ್ತ ಆತ್ಮಗಳು ಅಂತ ಕರಿತಾವ. ಅಂದ್ರೆ ಅದು ಕೊರಿತಾನೇ ಇರ್ತದೆ. ತಿರ್ಗಾ ಬರ್ತಾರೆ, ಬಂದ್ ತಗೊಂಡು ಹೋಗೋವರೆಗೂ ಅವ್ರಿಗೆ ಇನ್ನೊಂದು ಜನ್ಮ ಸಿಗೋದಿಲ್ಲ. ಹಂಗೇನೆ ಆತನಿಗೆ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಎಲ್ಲೋ ಆಗ್ಲಿಲ್ಲ. ಈ ಶಿವಶಕ್ತಿ ಯೋಗವನ್ನ ಹೇಳ್ಕೊಟ್ಟೆ. 58 ಇಯರ್ಸ್ ಅವ್ರಿಗೆ, 58 ವರ್ಷ ಅವ್ರಿಗೆ ಹೇಳ್ಕೊಟ್ಮೇಲೆ 2 ವರ್ಷ ಅಂದ್ರೆ ನಾನು ಅದನ್ನ 1080 ದಿವಸ ಮಾಡ್ಬೇಕು ಅಂತ ಹೇಳಿದ್ದೆ. ಅದು ಮುಗಿಯೋಷ್ಟ್ರೊಳಗಡೆನೆ ಸಿಕ್ಬಿಡ್ತು. ಸಿಕ್ತು, ತೃಪ್ತಿ ಅಷ್ಟೇ. ಈಗ ಅವ್ರಿಗೆ ಮತ್ತೆ ಇನ್ನೊಂದು ಜನ್ಮದಲ್ಲಿ ಬಂದು ಪದ್ಮಶ್ರೀ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನ ಮಾಡಿಕೊಟ್ಟು, ಅಂದ್ರೆ ಯಾವುದೇ ಒಂದು ಅವಾರ್ಡ್ ಅನ್ನು ಪಡ್ಕೊಳ್ಳೋದಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಇದರಲ್ಲಿ ರಿಸಲ್ಟ್ ನನ್ನ ಕೈಯಲ್ಲಿಲ್ಲ, ಅವ್ರ ಕೈಯಲ್ಲಿದೆ. ಅದನ್ನ ಹೇಗೆ ಫಾಲೋ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದ್ರ ಮೇಲೆ ಅವ್ರಿಗೆ ರಿಸಲ್ಟ್. ನಾನು ಇದರಲ್ಲಿ ಏನು ಇಲ್ಲ, ನಾನು ಓನ್ಲಿ ಟೀಚರ್, ಮಾರ್ಗದರ್ಶಕ. ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋ ಈ 3 ನಿಯಮಗಳನ್ನ ಹಾಕಿರ್ತೀನಿ. ತ್ರಿಶಕ್ತಿಗಳು ಅಂತಾರೆ ಇದನ್ನು. ಭೂಮಂಡಲದಲ್ಲಿರುವಂತ ಪರಮ ರಹಸ್ಯ ಇದೇನೆ, ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಇದನ್ನು ಮಾತ್ರ ನಾನು ಹೇಳ್ಕೊಡ್ತೀನಿ. ಅದು ಮಾಡ್ಕೊಂಡು ಹೋಗೋದು ಬಿಡೋದು ಅವ್ರಿಗೆ ಇಚ್ಛೆ ಬಂದಿದ್ದು, ಅದನ್ನ ನೀವು ಮಾಡ್ಕೊಂಡು ಹೋಗಿ ಅಂತ. ಇದು ಶಿವಶಕ್ತಿ ಯೋಗದಿಂದ ಆತನಿಗೆ ಆ ಒಂದು ಅವಾರ್ಡ್ ಸಿಕ್ತು. ಹಂಗಾಗಿರೋದ್ರಿಂದ ಏನೇ ಮಾಡ್ಬೇಕು, ಮನೆ ಕಟ್ತಾನ ಒಬ್ಬ 7 ಸಲ ಮನೆ ಕಟ್ಟಿದಾನೆ, ಕಂಪ್ಲೀಟ್ ಮಾಡಕ್ಕಾಗಿಲ್ಲ. ಬಾಯಿಲಿ ಅಂತೇನು ಕರೆದ್ಬಿಟ್ಟು, ಅಂದ್ರೆ ಶಿವಶಕ್ತಿ ಯೋಗದಿಂದನೇ ಅವನು ಮನೆ ಕಟ್ಟಬೇಕು ಅಂತಿಲ್ಲ, ಹಲವಾರು ವಿಧಾನಗಳಿದಾವೆ. ಯಾರಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಮಾಡ್ಕೊಡ್ತೀನಿ. ಇಲ್ಲಿ ನನ್ನ ಹತ್ರ ಬರೋರೆಲ್ಲ ಈಗ ನಿಮ್ ಚಾನಲ್ ಇಂದ ನೋಡ್ಕೊಂಡು ಬರೋರು, ಗುರುಜಿ ಹಿಪ್ನೋಥೆರಪಿ ಮಾಡಿ. ಹಿಪ್ನೋಥೆರಪಿ ಅವಶ್ಯಕತೆ ಇಲ್ಲ ಕಣೆ, ಅದು ನಾನ್ ಡಿಸೈಡ್ ಮಾಡ್ಬೇಕು. ನಿನ್ನ ಸಮಸ್ಯೆಗೆ ಹಿಪ್ನೋಥೆರಪಿ ಏನಾದ್ರು ಪರಿಹಾರ ಕೊಡೋದಿದ್ರೆ ನಾನ್ ಡಿಸೈಡ್ ಮಾಡ್ಬೇಕು. ನೀನ್ ಹೆಂಗ್ ಹೇಳ್ತಾ ಇದೀಯಾ, ನಿನ್ ಬಾಯಿಲಿ ನಿನ್ ಸಮಸ್ಯೆ ಏನ್ ಹೇಳು, ಪರಿಹಾರ ಮಾಡ್ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಕೇಳು. ಬಟ್ ಹಿಪ್ನೋಥೆರಪಿಯಿಂದಾನೇ ಮಾಡ್ಕೊಡಿ ಅಂತಲ್ಲ, ಇದು ರಾಂಗ್. ಇದು ಅದು ನೀನಲ್ಲ, ಡಾಕ್ಟರ್ ಹೇಳ್ಬೇಕು ನೀನ್ ಯಾವ ಇಂಜೆಕ್ಷನ್ ಕೊಡ್ಬೇಕು, ಯಾವ ಅವ್ನು ಡಾಕ್ಟರ್ಗೆ ಹೇಳ್ತಾವನು, ಗುರುಜಿ ಹಿಂಗ್ ಎತ್ಕೊಳ್ಳಿ, ಹಿಂಗ್ ಕುಯ್ದು ಬಿಡಿ, ಹಿಂಗ್ ಆಪರೇಷನ್ ಮಾಡಿ ಅಂತ. ಹಂಗ್ ಮಾಡಕ್ಕಾಗೋದಿಲ್ಲ. ಅವನಿಗೆ ಬಾ ಅಂತ ಹೇಳ್ಕೊಟ್ಟು, ಅವನಿಗೆ ಶಿವಶಕ್ತಿ ಯೋಗ ಹೇಳ್ಕೊಟ್ಟು ಮನೇನು ಸೈಟ್ ತಗೊಂಡ, ಮನೇನು ಕಟ್ಟದ, ಗೃಹ ಪ್ರವೇಶಕ್ಕೂ ಕರ್ಕೊಂಡು ಹೋಗಿದ್ದೆ. ನನ್ನ ಹತ್ರ ಬಂದು ಸುಮಾರು ಒಂದು 27 ತಿಂಗಳು, 26-27 ತಿಂಗಳಿಗೆ ಮನೇನು ನಿರ್ಮಾಣ ಆಯ್ತು. ಇದು ಶಿವಶಕ್ತಿ ಯೋಗದ ಫಲಿತಾಂಶ. ಏನನ್ನ ಬೇಕಾದ್ರೂ ಈ ಯೋಗ ಕ್ರಿಯೆಯಿಂದ ಖಂಡಿತವಾಗಿ ತಿಳಿಸ್ಕೊಳ್ಬೋದು. ಅದಕ್ಕೆ ಕೆಲವೊಂದು ನನ್ನ ಹತ್ರ ಬರೋರಿಗೆಲ್ಲ ನಾನು ಒಂದೇ ವರ್ಡ್ ಹೇಳೋದು, ರಿಸಲ್ಟ್ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು ಗುರುಜಿ ಅಂದ್ರೆ, ಸತ್ಯ ಬಿಟ್ರು ಪಥ್ಯ ಬಿಡ್ಬೇಡ. ಪಥ್ಯ ಇಂಪಾರ್ಟೆಂಟ್. ಪಥ್ಯ ಅದು ಇಂಪಾರ್ಟೆಂಟ್ ಅಲ್ಲ, ಅದು ರಿಸಲ್ಟ್ಸ್ ರಹಸ್ಯ ಇರೋದೇ ಅದ್ರಲ್ಲಿ. ಇನ್ ನಾನು ಏನೇನ್ ಹೇಳಿರ್ತೀನಿ ಮಾಡ್ಬೇಡ ಅಂತ ಅದನ್ನ ಬಿಟ್ಬಿಡು, ನಾನು ಏನೇನ್ ಹೇಳಿರ್ತೀನಿ ಮಾಡು ಅಂತ ಅದನ್ನ ಮಾತ್ರ ಮಾಡ್ಕೊಂಡು ಅಷ್ಟೇ. ಆ ಸತ್ಯ ಬಿಟ್ರು ಪಥ್ಯ ಬಿಡ್ಬೇಡ ಅಂತ ಹೇಳೋದು ಏನಕ್ಕೆ ಅಂದ್ರೆ ಅದರಲ್ಲೇ ರಹಸ್ಯ ಅಡ್ಕೊಂಡಿರೋದು. ಅದನ್ನ ಮಾಡಿದ್ರೆ ಖಂಡಿತವಾಗಿ ಸಿಗ್ತದೆ. ಹಿಂಗಾಗಿರೋದ್ರಿಂದ ಶಿವಶಕ್ತಿ ಯೋಗದಿಂದ ಏನ್ ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು, ನಮ್ಗೆ ಏನ್ ಬೇಕಾದ್ರೂ ರೂಪಿಸ್ಕೊಳ್ಬೋದು, ನಮ್ಮ ಜೀವನವನ್ನ ನಾವು ಕಟ್ಕೊಳ್ಬೋದು, ಹೆಂಗ್ ಬೇಕಾದ್ರೂ ಕಟ್ಕೊಳ್ಬೋದು. ಓನ್ಲಿ ಫಾರ್ ಕಪಲ್ಸ್. ಇದನ್ನ ಯಾವುದೇ ಕಾರಣಕ್ಕೂ ಆನ್ಲೈನ್ ಅಲ್ಲಿ ಹೇಳ್ಕೊಡೋದು ಅದು ಇದೆಲ್ಲ ನಾನು ಮಾಡಕ್ ಹೋಗೋದಿಲ್ಲ. ಓನ್ಲಿ ಡೈರೆಕ್ಟ್ ಮೀಟ್ ಮಾಡಿದವರು ಮಾತ್ರ. ಸುಮಾರು ಜನ ನಾನು ಕ್ಲಾಸ್ ಮಾಡಿದಾಗಲೂ ಬಂದು ಹೇಳ್ಕೊಡಿ, ನಾವು ಬರಲ್ಲ. ನನ್ನ ಹತ್ರ ಆ ವಿದ್ಯೆ ಕಲ್ತಿಲ್ಲ. ಕೆಲವರು ಫೋನಲ್ಲೇ ಫೋನ್ ಮಾಡಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಏನೋ ಒಂದು ಮಾಡಿ ಅವ್ರ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಇದಾರೆ, ಅಂಥವ್ರು ಇದ್ದಾರೆ. ಬಟ್ ನನಗೆ ಆ ವಿದ್ಯೆ ನನ್ನ ಗುರುಗಳು ಕಲ್ಸ್ಕೊಟ್ಟಿಲ್ಲ. ನೇರವಾಗಿ ಬನ್ನಿ, ನಿಮ್ದು ಏನೇ ಇದ್ರೂ ಕೂತ್ಕೊಳ್ಳಿ, ಮಾತಾಡಿ ಅದಕ್ಕೆ ಪರಿಹಾರಗಳು ಕೊಡ್ತೀನಿ ಹೊರತು ಫೋನ್ ಮುಖಾಂತರ ನಾನು ಯಾರಿಗೂ ಅದು ಈ ವಿದ್ಯೆಗಳಂತೂ ಕಲಿಯಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ರೀತಿ ಅತ್ಯದ್ಭುತವಾದಂಥ ಯೋಗ ಕ್ರಿಯೆ, ಒಂದು ಸ್ವಲ್ಪ ಸಾತ್ವಿಕವಾಗಿರುವಂಥ ಯೋಗ ಕ್ರಿಯೆ. ತಾಮಸಿಕ, ರಾಜಸಿಕ ಅಂತ 3 ಹಾದಿಗಳಲ್ಲಿ ಯೋಗ ಕ್ರಿಯೆಗಳನ್ನು ಮಾಡ್ಬೋದು. ಇದೊಂದು ಸಾತ್ವಿಕವಾಗಿರೋದ್ರಿಂದ ಸ್ವಲ್ಪ ನಿಯಮಬದ್ಧವಾಗಿ ನಡ್ಕೊಂಡು ಹೋದ್ರೆ ಅದ್ಭುತವಾದ ರಿಸಲ್ಟ್ ಸಿಗ್ತದೆ. ಅದಕ್ಕೊಂದು ಸಿಸ್ಟಮ್ ಪ್ರೋಸೆಸ್ ಅಷ್ಟೇ. ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್ ಅಂದಾಗೆ ನಾನು ಏನೇನ್ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತೀನಿ. ಅದ್ರ ಪ್ರಕಾರವಾಗಿ ಇವ್ರು ಮಾಡಿದ್ರೆ ರಿಸಲ್ಟ್ ಸಿಗ್ತದೆ. ಹಂಗಾಗಿರೋದ್ರಿಂದ ಶಿವಶಕ್ತಿ ಯೋಗದಿಂದ ಏನ್ ಬೇಕಾದ್ರೂ ಮಾಡ್ಕೊಳ್ಬೋದು. ಆಕ್ಚುಲಿ ಶ್ರೀಚಕ್ರಕ್ಕೆ 108 ನಾಮಧೇಯ. ಶ್ರೀಚಕ್ರನ 108, ಅದಕ್ಕೆ ಶಿವಶಕ್ತಿ ಯಂತ್ರ ಅಂತ ಕೂಡ ಕರೀತಾರೆ. ಇನ್ನೊಂದು ಹೆಸರು ಶಿವಶಕ್ತಿ ಅಂತ. 108 ಹೆಸರುಗಳು. ನೀವು ಗೂಗಲ್ ಹುಡುಕಿ, ಯಾವುದೇ ಗ್ರಂಥಗಳು ಹುಡುಕಿ, ನನ್ನ ಹತ್ರ 108 ಹೆಸರುಗಳು ಇದಾವೆ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಆ ಶ್ರೀಚಕ್ರಕ್ಕೆ ಇರುವಂತ 108 ಹೆಸರುಗಳು ಬೇಕಾದ್ರೆ ಚಾಲೆಂಜ್ ಕಟ್ಟಿ ಹೇಳ್ತೀನಿ, ಯಾರನ್ನ ಬೇಕಾದ್ರೆ ಕರ್ಕೊಂಬನ್ನಿ, ಯಾರಿಗೂ ಗೊತ್ತಿಲ್ಲ. ನನ್ನ ಹತ್ರ 108 ಹೆಸರುಗಳನ್ನು ನಾನು ಬರೆದಿಟ್ಟಿದ್ದೀನಿ ಆಲ್ರೆಡಿ.
ಶ್ರೀಚಕ್ರದ ಬಗ್ಗೆನೇ ಒಂದು ಪುಸ್ತಕ ಬರೀಬೇಕು ಅಂತ ಮುಂದಿನ ದಿನಗಳಲ್ಲಿ ಅನ್ಕೊಂಡಿದ್ದೀನಿ. ಆಲ್ರೆಡಿ ಪ್ರೋಸೆಸ್ ಶುರುವಾಗಿದೆ, ಬಟ್ ನಾನು ಆಶ್ರಮ ಮಾಡೋವರೆಗೂ ಅದನ್ನ ಬಿಡುಗಡೆ ಮಾಡಲ್ಲ. ಏಕೆಂದ್ರೆ ಏನಾದ್ರೂ ಒಂದು ಸಂಕಲ್ಪ ಮಾಡಿದ್ರೆ ಅದನ್ನ ಪೂರೈಸ್ಬೇಕು. ಅರ್ಧಂಬರ್ಧಕ್ಕೆ ಹಿಂದೆ ಇಡಬಾರ್ದು ಹೆಜ್ಜೆ. ನಾನು ಬರೆದು ಮುಗಿಸಿದ್ರು ಕೂಡ ಆಶ್ರಮ ಆದ್ಮೇಲೆನೆ ನಾನು ಶ್ರೀಚಕ್ರದ್ದು ಪುಸ್ತಕಗಳನ್ನ ಬಿಡುಗಡೆ ಮಾಡಿ ಅದನ್ನ ಬಿಡ್ತೀನಿ. ಅದಕ್ಕೆ ಟೈಟ್ಲು ಕೂಡ ಸಿದ್ಧತೆ ಆಗ್ಬಿಟ್ಟು ಶಿವಶಕ್ತಿ ಯಂತ್ರ ಅಥವಾ ಶಿವಶಕ್ತಿ ಚಕ್ರ ಅಂತ. ಚಕ್ರ. ಅದರಲ್ಲಿ ಎಲ್ಲವನ್ನ ಬಿಡಿಸಿ 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 ಬರೆದಿದ್ದೀನಿ. ಇಡೀ ಬ್ರಹ್ಮಾಂಡದ ರಹಸ್ಯ ಎಲ್ಲ ಇರೋದು ಶ್ರೀಚಕ್ರದಲ್ಲಿ. ಹಂಗಾಗಿರೋದ್ರಿಂದ ಅದನ್ನ ಶಿವಶಕ್ತಿ ಯಂತ್ರ ಅಂತ ಕೂಡ ಕರೀತಾರೆ. ಇದೊಂದು ಅದಕ್ಕೆ ಇರಬೇಕಾಗಿರುವಂತ ಹೆಸರು. ಈ ಶಿವಶಕ್ತಿ ಯೋಗದಿಂದ ಏನನ್ನ ಬೇಕಾದ್ರೂ ಸಾಧನೆ ಮಾಡ್ಬೋದು. ಸೊ ಇದು ಒನ್ಲಿ ಫಾರ್ ಕಪಲ್ಸ್. ಒಳ್ಳೆ ವಿಚಾರ ಇದು. ನಾವು ಎಲ್ಲೂ ಕೇಳಿರೋದಿಲ್ಲ ನಮ್ಮ ವೀಕ್ಷಕರು ಈ ಒಂದು ಶಿವಶಕ್ತಿ ಯೋಗದ ಬಗ್ಗೆ. ಒಳ್ಳೆ ಒಂದು ಅದ್ಭುತವಾದ ವಿಚಾರನ ತಿಳಿಸ್ಕೊಟ್ಟಿದ್ದೀರಾ.